This is Kishore. I just stay behind here and I've seen the inception of this Sante right from the beginning, and I've seen it grow from a few thousand people the very first time, morning 10 to 6. Today we see it from 7 till 7 in the night, and I would say hats off to this entire team for this wonderful effort, hard effort, but seamless way of this Sante and exposure for artists, new, young and old. I would love people across the country to please come, encourage the artists, buy more paintings so that we see our culture grow. ಚಿತ್ರಸಂತೆ ಬಹುಶಃ ಈ ಜಗತ್ತಿನ ದೊಡ್ಡ ಹಬ್ಬ. ಇಲ್ಲಿರ್ತಕ್ಕಂಥ ಅಪೂರ್ವ ಕಲಾಕೃತಿಗಳನ್ನು ತೆಗೆದುಕೊಂಡೋಗಿ ಮನೆಗೊಂದು ಕಲಾಕೃತಿ, ಮನೆಯಲ್ಲಿ ಒಂದು ಕಲಾಕೃತಿ ಇದ್ದರೆ ಅದು ನಿಜವಾಗ್ಲೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಕಲೆಯ ಬಗ್ಗೆ ಅಭಿಮಾನವನ್ನು ತೋರಿಸುತ್ತೆ. ನಮಸ್ಕಾರ. My name is Snigdha and I'm from Bangalore. We've come from Nagarbhavi and I'm coming here for the first time. The instant I entered itself, the energy of the place was so good. Like we saw so many people standing, walking around, and we wondered what's happening. And it began with like a lot of coins and paintings and whatnot. And my God, what an experience. You can see by the number of people around itself. And my daughter and my friend, like they're here. And we're very inspired to see all the paintings and all the beautiful art here. It's very inspiring. Yeah, thank you. Hi, this is Aditi and I come from HSR Bangalore itself, and this is like I first saw the reel and today only I just joined the fair. It's great and I get a new perspective of really fresh art. There are a variety of artists here which have great art and I love it. ನನ್ನ ಹೆಸರು ಪ್ರವೀಣ್ ಅಂತ. ಚಿತ್ರಸಂತೆ ತುಂಬ ಚೆನ್ನಾಗಿದೆ. ಇಷ್ಟೊಂದು ಕ್ರೌಡು ಮತ್ತು ಇಷ್ಟೊಂದು ಪೇಂಟಿಂಗ್ಸು, ಇಷ್ಟೊಂದು ಆರ್ಟ್ ಎಕ್ಸಿಬಿಷನು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇಷ್ಟೊಂದು ಆರ್ಟ್ ಫಾರ್ಮ್ಸ್ ಎಲ್ಲ ನೋಡಿ ತುಂಬ ಅದ್ಭುತ ಅನಿಸ್ತಾ ಇದೆ ಸರ್ ನಮಗೆ. ಇಷ್ಟೊಂದು ಕಡೆ ಹೊಟ್ಟೆಗೆ ಹಬ್ಬ ಇರುತ್ತೆ, ನೋಡೋರ್ಗೆ ಹಬ್ಬ, ಇದು ಕಣ್ಣಿಗೆ ಹಬ್ಬ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೀ ಕನ್ನಡದ ಡ್ರಾಮಾ ಜೂನಿಯರ್ ಸೀಸನ್ 5ರ ಫೈನಲಿಸ್ಟ್ ಸ್ವದೇಶ್. ನಾವು ದಿನ ಒಂದು ಗಂಟೆ, 2.5 ಗಂಟೆ, 3 ಗಂಟೆ ಮಾಲ್ಗೆ ಹೋಗಿ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ ಟೈಮ್ನ ನಾವು ಇಲ್ಲಿ ಉಪಯೋಗಿಸ್ಕೊಂಡು ಒಂದು ಆರ್ಟ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಹೇಗೆ ಅದಕ್ಕೆ ಕಾನ್ಸಂಟ್ರೇಷನ್ ಕೊಟ್ಟು ಒಂದೊಂದು ಡಿಟೈಲಿಂಗ್ಸ್ನ ಯಾವ ಥರ ಮೇಂಟೈನ್ ಮಾಡಿ ಅದನ್ನ ಒಂದು ತಪ್ಪು ಕಂಡುಹಿಡಿಯೋಕ್ಕಾಗ್ಲಾರ ಥರ ಅದು ಒಂದು ತುಂಬ ಒಳ್ಳೆಯ ಒಂದು ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಂತೇಶ್ ಅಂತ. ಮಕ್ಕಳಿಗೆ ವಿಧ ತರತರನಾದಂತಹ ಚಿತ್ರ ಪರಿಕರಣಗಳು ಮತ್ತು ಚಿತ್ರ ಕಲಾವಿದರ ಶಿಕ್ಷಕರು, ಗುರುಗಳ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. ಇದರಿಂದ ಮಕ್ಕಳಲ್ಲಿ ಸೃಜನಶೀಲತೆ ಹೆಚ್ಚಾಗೋದರಲ್ಲಿ ಯಾವುದೇ ರೀತಿ ಒಂದು ಸಂದೇಹವಿಲ್ಲ. ವಿಪುಲ್ ಅಂತ. ನಾನು ಪಾವಡದಿಂದ ಬಂದಿದ್ದೀನಿ. ನಾನು ಡೈಲಿ ನನ್ನ ಮನೇಲೇ ಚಿತ್ರ ಮಾಡ್ತಿರ್ತೀನಿ. ನಾನು ಮಮತಾ KS ಅಂತ ಹೇಳಿ, ಇವರು ಕವಿತಾ ಅಂತ ನನ್ನ ಸ್ನೇಹಿತರು. ನಾವು ಮೊದಲನೇ ಬಾರಿಗೆ ಚಿತ್ರಸಂತೆಗೆ ಬಂದ್ವಿ. ಇಲ್ಲಿ ಅಪರೂಪದ ಕಲಾಕೃತಿಗಳು, ಬಗೆ ಬಗೆಯ
ಚಿತ್ರಣಗಳನ್ನ ನೋಡಿ ನಮಗೆ ಕಣ್ತುಂಬಿಕೊಂಡದ್ದು ತುಂಬ ಸಂಭ್ರಮದ ವಿಷಯ. ತುಂಬ ಖುಷಿಯಾಯಿತು. ಪ್ರತಿಯೊಂದು ಚಿತ್ರಗಳಲ್ಲೂ ಒಂದು ಭಾವನಾತ್ಮಕವಾದ ತನ್ನದೇ ಆದಂತಹ ಅವರು ಕೃತಿಗಳನ್ನ ರಚಿಸಿರುವಂಥದ್ದು ನಮಗೆ, ನಾವು ಕವಿಗಳಾಗಿ ನಾವು ಕೃತಿಗಳನ್ನ ಒಂದು ಕವನಗಳನ್ನ ಬರೆಯೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಎಲ್ಲ ನೋಡ್ಕೊಂಬಂದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದೊಂದು ಚಿತ್ರಗಳು ಒಂದೊಂದು ಕಥೆನ ಹೇಳೋ ಥರನೇ ಇದೆ. ನಾನು ಮೈಸೂರಿಂದ ಬಂದಿರೋದು, ಎಸ್ ಬಸವರಾಜ್ ಅಂತ. ನಾನು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀನಿ. ನನಗೆ ಅನಿಸುತ್ತೆ ಈ ಚಿತ್ರಸಂತೆಯನ್ನು ಇದೇ ಜಾಗದಲ್ಲಿ ಮುಂದುವರಿಸ್ಬೇಕು. ಯಾಕೆಂದರೆ ಚಿತ್ರಕಲಾ ಪರಿಷತ್ತಿನ ಕಟ್ಟಡ ಇಲ್ಲಿ ಒಂದು ದೇವಸ್ಥಾನದ ಥರ ಕಾಣಿಸುತ್ತೆ. ನನ್ನ ಹೆಸರು ಗೀತಾ. ನಮಗೆ ಚಿತ್ರಸಂತೆಯಲ್ಲಿ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಇದನ್ನು ನೋಡೋಕೆ ಇಷ್ಟ ಆಗುತ್ತೆ. ನನ್ನ ಹೆಸರು ದೀಪಾ. ನಾನು ಬಸವನಗುಡಿಯಿಂದ ಬಂದಿರೋದು. ನಮ್ಮ ಮನೆಯವರು ವೆಂಕಟೇಶ್ ಅಂತ. ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. Hi, my name is Deepak. We are from Chennai, Tiruchur. He is my father. He is the artist of this painting. His name is Jai Prakash. So this is Vadivadayamman temple, one of the famous temples in Chennai. Remember, it's the picture of the statue, and then you'll come back to do the paintings. It took 5 months to complete this picture. So since we do not have a reference picture, so whenever you want to see any details about the image, you will go to the temple and you will just specifically watch that particular part, and you will come back and draw that. So but that's what it took 5 months to complete this picture. ನನ್ನ ಹೆಸರು ಸಾಗರ್ ಅಂತ. ನಾನು ಫೈನಲ್ ಇಯರ್ BBA ಸ್ಟೂಡೆಂಟು, ಚಿತ್ರಕಲಾ ಪರಿಷತ್ತಲ್ಲಿ ಓದ್ತಿರೋದು. ನಾನು ಇಡೀ ಚಿತ್ರಸಂತೆಗೆ ಇನ್ಚಾರ್ಜು ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ. ನಾನು 4ನೇ ವರ್ಷ ಇದು ನಾನು ಮಾಡ್ತಾ ಇರೋದು. ಪ್ರತಿ ವರ್ಷವೂ ಇದೇ ಥರ ರಶ್ ಇರುತ್ತೆ. 22 ಸ್ಟೇಟ್ಸಿಂದ ಬಂದು ನಮ್ಮ ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇದ್ದು ಎಲ್ಲ ಜನಗಳಿಗೂ ಅವರ ಏನು ಆರ್ಟ್ ವರ್ಕ್ಸ್ ಇದೆ ಅದನ್ನು ತೋರಿಸಿ ಪ್ರತಿಯೊಂದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ತುಂಬ ಚೆನ್ನಾಗಿ ನಡೀತಿದೆ. ಮಾರ್ನಿಂಗ್ 10 to ಈವ್ನಿಂಗ್ 6-7ವರೆಗೂ ಕೆಲಸ ಮಾಡ್ತೀವಿ. ಆ ಒಂದು ನಮ್ಮ ಹಾರ್ಡ್ ವರ್ಕು ಇಲ್ಲಿ ನೀವು ನೋಡ್ತಾ ಇದ್ದೀರಾ.